ಮೇಡಮ್, ಈಗಾಗಲೇ ನೀವು ಪ್ರೊಟೆಸ್ಟ್ ಮಾಡಿದ್ದೀರಿ. ಸೊ ಈಗ ನಿಮ್ಮ ಮುಂದಿನ ಬೇಡಿಕೆ ಏನು, ಈಗ ಏನಾಗ್ತಾ ಇದೆ ಅಂತ? ಸರ್, ಮುಂದಿನ ಬೇಡಿಕೆ ಏನಿಲ್ಲ, ನಮ್ಮ ಭೂಮಿ ನಮ್ಗೆ ಬಿಡಬೇಕಷ್ಟೇ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ನಾವು ಇಷ್ಟೆಲ್ಲ ಹೇಳಿದ್ರು ನಾವು ಕೊಡಲ್ಲ ಅಂತ ಗೊತ್ತಿದ್ರು ಸರ್ಕಾರಕ್ಕೆ ಎಲ್ಲ ರೀತಿ ಮನವಿ ಕೊಟ್ಟಿದ್ರು ಇವತ್ತು ಬಲವಂತವಾಗಿ ಭೂ ಸ್ವಾಧೀನ ಮಾಡ್ತಿದ್ದಾರೆ. ಅದನ್ನು ನಾವು ಕಡಖಂಡಿತವಾಗಿ ಖಂಡಿಸ್ತೀವಿ. ಜೊತೆಗೆ ಏನಂದರೆ, ಇಲ್ಲಿ ನಾವು ಏನು ಹೇಳ್ತಿದ್ದೀವಿ, ಇವಾಗ 9600 ಎಕರೆ ಅವ್ರು ಏನು ಅಕ್ವಿಜಿಷನ್ ಮಾಡ್ತಿದ್ದಾರೆ, ಅಲ್ಲಿ ಕೊಡ್ತಿದ್ದವ್ರು ಅಷ್ಟೇ ಅಲ್ಲ ಇರೋದು, ನಾವು ಕೊಡದೇ ಇರೋದು ಇದೆ ಅಲ್ವಾ ಜಮೀನು. ಹಂಗಂದ್ಮೇಲೆ ಇಬ್ಬರದು ತೀರ್ಮಾನ ಒಂದೇ ಆಗಬೇಕು. ನಮಗೆ ಕೊಡಲ್ಲ ಅಂತ ಅವ್ರು ಆರ್ಡ್ರ್ ಮಾಡಲಿ, ಅವ್ರು ತಗೋತೀನಿ ಅಂತ ಮಾಡಲಿ, ನಮಗೇನು ಬೇಜಾರಿಲ್ಲ. ಆದರೆ ಒಂದೇ ಸರಿ ಎರಡು ತೀರ್ಮಾನ ಆಗಬೇಕು. ಅವ್ರು ತಗೊಳ್ತೀನಿ ಅಂದರೆ ತಗೊಳ್ಳಿ, ನಮಗೆ ನಾವು ಅಭ್ಯಂತರ ಮಾಡ್ತಿಲ್ಲ. ಈಗ ಅವ್ರಿಗೊಂದು ನ್ಯಾಯ, ಅವ್ರು ಒಂದು ವಾರದಿಂದ ಕೂತ್ಕೊಂಡ ತಕ್ಷಣ ನಿಮ್ಮ ಸರ್ಕಾರದವ್ರಿಗೆ ಕಣ್ಣೆ ಬಂದ್ಬಿಟ್ಟು JMC ಕಳಿಸ್ಬಿಟ್ರೆ ನಾವು ಒಂದು ವರ್ಷದಿಂದ ಕೂತಿದ್ದೀವಲ್ವಾ, ನಮ್ಮೇಲೆ ಕರುಣೆ ಬಂದಿಲ್ಲ, ನಾವೆಲ್ಲ ರೈತರಲ್ವಾ, ಹಂಗಾರೆ ನಾವೇನು ಗೂಂಡಾಗಿರಿ ಮಾಡಕ್ಕೆ ಕೂತಿದ್ದೀವ? ಗೂಂಡಾಗಿರಿ ಮಾಡ್ತಿರೋದು ನಿಮ್ಮ ಸರ್ಕಾರ, ನೀವು ಮಾಡ್ತಿರೋದು. ನೀವು ನಮ್ಮೇಲೆ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿರೋರು. ನಿಮಗೊಂದು ಕಾನೂನು, ನಮಗೊಂದು ಕಾನೂನಾ? ನಾವು 1.5 ವರ್ಷದಿಂದ ಮೀರ್ಬಿಟ್ಟದೆ. ನಮ್ಮ ತಾಳ್ಮೆ ಅನ್ನೋದನ್ನೇ ಇವಾಗ ಕೆಟ್ಟೋಗ್ಬಿಟ್ಟಿದೆ ಹೇಳ್ಬೇಕು ಅಂದರೆ. ಯಾಕಂದರೆ ನಾವು ಇಷ್ಟು ದಿನ ಮನೆ ಮಠ ಮಕ್ಕಳು ಮರಿ ಹಸು ಕರು ಎಲ್ಲ ಬಿಟ್ಬಿಟ್ಟು ನಾವು 3 ಹೊತ್ತು ಕೂತ್ಕೋತೀವಿ ಧರಣಿಲಿಂದ. ನಮ್ಗೆ ಎಷ್ಟು ನೋವಾಗಲ್ಲ? ನೀವು ಒಂದು ವಾರದಿಂದ ಕೂತ್ಕೊಂಡ ತಕ್ಷಣ ಅವ್ರಿಗೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ಅವ್ರನ್ನ ತಡೆಯೋದಕ್ಕೆ ಅಂತ ಹೇಳ್ತೀರಾ. ನಿಮ್ಗೆ ಯಾವ ಅಧಿಕಾರ ಇದೆ ನಮ್ಮದು ಜಮೀನು ಕಿತ್ಕೋತೀವಿ ಅಂತ ಹೇಳೋಕ್ಕೆ? ನಮ್ಮ ಇದನ್ನು ಮಾಡ್ಕೊಳ್ಳೋಕ್ಕೆ, ಅಕ್ವಿಜಿಷನ್ ಮಾಡ್ಕೊಳ್ಳೋಕೆ ನಿಮ್ಗೇನು ಅಧಿಕಾರ ಇದೆ? ಹಂಗಾರೆ ನಿಮ್ಮದೇ ಜಮೀನು, ನಿಮ್ದೇನಾರ ಆಳ್ವಿಕೆ ನಡೀತಾ ಇದೆಯಾ? ಇದು ದೌರ್ಜನ್ಯ ಮಾಡ್ತಿದ್ದೀರಲ್ಲ, ನಿಮ್ಮ ಅಪ್ತಿರ ಮನೆದ, ನಿಮ್ಮ ಸ್ವತ್ತ ಸರ್ಕಾರದ ಇದು. ನಾವು ನಮ್ಮ ಅಪ್ತಿರ ಸಂಪಾದನೆ ಮಾಡಿರೋದಲ್ವ, ನಾವು ಬಂದಿದ್ದು ಉಳಿಸ್ಕೋಬೇಕು ಅಂತ. ನೀವು ಮಾಡ್ಕೊಳ್ಳೋರು ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ, ನಮ್ಗದು ಸಂಬಂಧನೇ ಇಲ್ಲ. ಆದರೆ ನಮ್ಮ JMC ಮಾಡಿ ನಮ್ಮ ರೈತರನ್ನ ಯಾಕೆ ಹಾಳು ಮಾಡ್ತಿದ್ದೀರಾ? ನಮಗೆ ಒಂದು ಕಾಪಿ ಅಗ್ರಿಮೆಂಟ್ ಮಾಡಿಸಿ, ನಾವು ಮಾಡ್ಕೊಳ್ಳಲ್ಲ. ನಿಮ್ದು ಯಾವುದೇ ಕಾರಣಕ್ಕೂ ಬೇಡ ಅನ್ನೋನ್ನ ಸ್ವಾಧೀನ ನಿಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹೋರಾಟ ಅಂತೂ ಯಾವುದೇ ಕಾರಣಕ್ಕೂ ನಿಲ್ತಲ್ಲ. ಏನು ಇಲ್ಲ ಮಾಡು ಇಲ್ಲವೇ ಮಡಿ ಅನ್ನೋದನ್ನ ಮಾಡೇ ಮಾಡ್ತೀವಿ. ತೀರ್ಬೇಕು, ಸಾಯ್ಬೇಕು ಯಾವತ್ತಿದ್ರು. ಹಿಂಗೆ ಸತ್ತೋದ್ರೂ ಪರವಾಗಿಲ್ಲ, ಭೂಮಿಗೋಸ್ಕರನೇ ಅದೇನಾರಾಗಲಿ ನಾವು ಯಾರು ಅಂತೂ ಸೋಲಲ್ಲ ಇದರಲ್ಲಿ. ಇನ್ನಷ್ಟು ಜನ ರೈತರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರು ನಮ್ಮ ಜೊತೆಲಿ ಇರ್ತಾರೆ. ಸರ್, ನೀವು ಕೂಡ ಬೆಳಿಗ್ಗೆಯಿಂದ ಹೋರಾಟ ಮಾಡ್ತಾ ಇದ್ರಿ. ಸೊ ಈಗ ಹೋರಾಟ ಯಾವ ದಿಕ್ಕು ಪಡ್ಕೊಳ್ತಾ ಇದೆ? ಜೊತೆಗೆ ಈಗ ಅಧಿಕಾರಿಗಳು ನಿಮ್ಮ ಜೊತೆ ಮಾತಾಡಿದ್ದಾರೆ, ಅವ್ರು ಏನು ಹೇಳಿದರು ಅಂತ? ಏನು ಅಧಿಕಾರಿಗಳು ಹೇಳ್ತಾರೆ ಸರ್? ಅಧಿಕಾರಿಗಳು ರೈತರ ಪರವಾಗಿದ್ದಾರಾ? ಸರ್ಕಾರದ ಪರವಾಗಿ ಅಧಿಕಾರಿಗಳಿರೋದು. ಅವ್ರೇನೇ ಮಾಡಿದ್ರು ನಮ್ಮನ್ನ ರೈತರನ್ನ ಕನ್ವಿನಿಯನ್ಸ್ ಮಾಡಕ್ಕೆ ಬರ್ತಾರೆ. ನಾವು ಯಾಕೆ ಕನ್ವಿನಿಯನ್ಸ್ ಆಗೋಣ? ನಮ್ಮ ಸಿದ್ಧಾಂತ ಒಂದೇ, ಭೂಮಿ ಕೊಡೋಲ್ಲ. ಆಯಿತು, ನೀವು ಭೂಮಿ ಕೊಡ್ತಾರೆ, ಭೂಮಿ ಕೊಡೋರನ್ನ ಒಪ್ಪಿಗೆರೋನ್ನ ಅಳಿಸಿ ಅಂತಾರೆ. ನಮ್ಮನ್ನ ಕನ್ವಿನ್ಸ್ ಮಾಡಕ್ಕೆ ಬರ್ತಾರೆ. ಅಳಿಸ್ಕೊಳ್ಳಿ, ಆಯಿತು ಅಳಿಸ್ಕೊಳ್ಳಿ. ನಮ್ಮ ಒಪ್ಪಿಗೆ ಇಲ್ದವ್ರು ಬಿಟ್ಬಿಡಿ. ನಮ್ಮ ಕಂಡೀಷನು ಅದೇನೆ, ಒಪ್ಪಿಗೆ ಇಲ್ದಿರೋರನ್ನ ಬಿಟ್ಬಿಡಿ. ಜಿಲ್ಲಾಧಿಕಾರಿ ಆಗಲಿ ಮತ್ತು ಭೂಸ್ವಾಧೀನಾಧಿಕಾರಿ, ವಿಶೇಷ ಭೂಸ್ವಾಧೀನಾಧಿಕಾರಿ ಆಗಿರಲ್ಲ, ಅವ್ರ ಕೈಲಿ ಒಂದು ಹಿಂಬರ ಕೊಡಿಸ್ಬಿಡಿ. ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ದಿರೋರನ್ನ ನಾವು ಭೂಮಿ ಅಳಿಯಕ್ಕೆ ಬರಲ್ಲ, ನಾವು ಭೂಸ್ವಾಧೀನ ಕೈ ಬಿಡ್ತೀವಿ ಅಂತ. ಅಷ್ಟೇ ಸಿದ್ಧಾಂತ ನಮ್ಮದು. ಬೆಳಗ್ಗೆ ಏನಾಯಿತು ಸರ್? ಬೆಳಗ್ಗೆ ಅಧಿಕಾರಿಗಳು ಬಂದು ಭೂ ಸ್ವಾಧೀನ ಕೊಡೋಕ್ಕೆ, ಅಂದರೆ ಅವರು ಯಾರು ಭೂಮಿ ಕೊಡೋಕೆ ಒಪ್ಕೊಂಡಿದ್ದಾರೆ ಆ ರೈತರದ್ದು ಮಾತ್ರ ಸರ್ವೆ ಮಾಡ್ತಾ ಇದ್ರ ಅಥವಾ ನಿಮ್ಮದು ಸೇರಿಸಿ ಮಾಡ್ತಾ ಇದ್ರಾ ಅಂತ? ಇಲ್ಲ, ಅವ್ರದ್ದು ಮಾಡೋಕ್ಕೆ ಅಂತಲೇ ಬಂದಿದ್ದು. ಯಾರು ಒಪ್ಪಿಗೆ ಇದೆ ಅವ್ರದ್ದು ಮಾಡೋಕ್ಕೆ ಅಂತ ಬಂದರು. ಆದರೆ ಇದು ಮಂಡ್ಲಳ್ಳಿ ಗ್ರಾಮ ಒಂದು 53 ಎಕರೆ ಸಣ್ಣ ಗ್ರಾಮ ಇರೋ ದೇಶದಿಂದ ಎಲ್ಲ ಹೊಂದ್ಕೊಂಡಂಗೆ ಭೂಮಿ ಇರ್ತಕ್ಕಂಥದ್ದು, ಒಪ್ಕೊಂಡಿರೋದು ಒಪ್ಕೊಳ್ದೇ ಇರೋದು. ಹಾಗಾಗಿ ಇವಾಗ ಅವ್ರಿಗೆ ತೊಂದರೆ ಇದ್ರೆ ನಮಗೂ ತೊಂದರೆ ಆಯ್ತದೆ. ಅಲ್ಲ, ಅವ್ರಿಗೆ ಅನುಕೂಲ ಆಗ್ಬೋದೇನೋ, ನಮ್ಗೆ ತೊಂದರೆ ಆಯ್ತದೆ, ಅನನುಕೂಲ ಆಗ್ತದೆ. ನಾವು ಕೇಳಿದಿಷ್ಟೇ, ನೀವು ಒಪ್ಪಿಗೆ ಇರೋರು ಮಾತ್ರ ನೋಟಿಸ್ ಕೊಡಿ, ಒಪ್ಪಿಗೆ ಇಲ್ದಿರೋರ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಹೇಳಿ ನಾವು ಪೊಲೀಸು ಮತ್ತು ಜಿಲ್ಲಾದ GBDಯಿಂದ ಅಧಿಕಾರಿಗಳು ಬಂದಿದ್ದರು, ಪ್ರದೀಪ್ ಬಂದ್ಬಿಟ್ಟು ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡ್ತಿದ್ದೋ. ಅವರು ಮೇಲಾಧಿಕಾರಿಗೆ ತಿಳಿಸಿ, ಗಮನಕ್ಕೆ ತಿಳಿಸಿ ನಾವು ಒಂದು ಮಾತುಕತೆ ನಡೆಸೋಣ ಅಂತ ಹೇಳ್ತಿದ್ರು. ಅವರು ಇನ್ನೊಂದು ಕಡೆ ಇವರು ಪೊಲೀಸ್ನವ್ರು ರಿಸರ್ವ್ ತಗೊಂಡು ಸುಮಾರು 250-300 ಜನ ಪೊಲೀಸ್ ತಗೊಂಡು ಗಣಗಾವ್ನಲ್ಲಿ ಸರ್ವೇರ್ನ ಕರೆಸಿ ಸರ್ವೆ ಮಾಡೋಕೆ ಹೊರಟ್ರು. ಆವಾಗ ನಮ್ಮ ರೈತರುಗಳು ನೋಡಿಕೊಂಡು ಅವಾಗ ನಾವು ಏಕಾಗಿ ಗಲಾಟೆ ಆಯಿತು. ಏನಕ್ಕೆ ಅಂದರೆ ಉದ್ರೇಗ ಆದರು ಅಂದ್ರೆ ನಮ್ಮ ರೈತರು ಮಹಿಳೆಯರು, ನಾವಿಲ್ಲಿ ಮಾತುಕತೆ ನಡೆಸ್ತಾ ಇದ್ದೀವಿ ಅಧಿಕಾರಿಗಳ ಹತ್ರ, ನೀವು ಕಳೆದಾರಿ ಹಿಡ್ಕೊಂಡು ಹೋಗಿ ಸರ್ವೆ ಮಾಡ್ಸೋಕೆ ಹೊರಟಿದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಅಂತ ಹೇಳಿ ನಮ್ಮ ರೈತರ ಮುಖಂಡರುಗಳೆಲ್ಲ, ರೈತ ಮಹಿಳೆಯರೆಲ್ಲ ಆಕ್ರೋಶಗೊಂಡ್ರು. ಆಗ ಸಣ್ಣ ಪುಟ್ಟ ಒಂಚೂರು ಗಲಾಟೆಗಳಾಯಿತು, ವ್ಯತ್ಯಾಸ ಆಗಿದೆ. ಈಗ ಭೂಮಿ ಕೊಡೋಕೆ ಒಪ್ಪಿಗೆ ಇರೋರು ಕೂಡ ಬಂದಿದ್ರು ಸ್ಥಳಕ್ಕೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಏನು ಹೇಳ್ತಾರೆ ಅಂತ? ಹೌದು, ಇಷ್ಟರ ಆದರೆ ಅಯ್ಯೋ ಇಷ್ಟೊಂದು ಹಿಂಸೆಯಿಂದ ನಾವು ಭೂಮಿ ಕೊಡೋದು ಬೇಡ, ಆಯಿತು ಬಿದ್ದಿರಲಿ ನಡೀರಿ ಅಂತ ಅವ್ರು ಹೇಳಿದ್ರು. ನಾವು ಹೇಳ್ದು ಕನ್ವಿನ್ಸ್ ಮಾಡ್ದು, ನೋಡಿ ಈ ಭಾಗದಲ್ಲಿ ಏರ್ಪೋರ್ಟ್ ಬರುತ್ತೆ, ನಾವು ಭೂ ಸ್ವಾಧೀನ ಮಾಡ್ಕೊಳ್ಳೋದು ಹೊಂದ್ಕೊಂಡಂಗಿದೆ, ನಿಮ್ಗೆ ನಾಳೆ ದಿನ 10ರಿಂದ 15 ಕೋಟಿ ಬೆಲೆ ಬರ್ತದೆ, ಕಾಯಿರಿ, ನಿಮ್ಗೇನು ಅರ್ಜೆಂಟು, ನಿಮ್ಮಿಂದ ನಮಗೂ ತೊಂದರೆ ಕೊಡಬೇಡಿ ಅಂತ ಅಂದಾಗ ಆಯಿತು ಬಿಡಪ್ಪ ನಾವೇನು ಕೊಡಲ್ಲ ಅಂತ ಒಂದು 3-4 ಜನ ರೈತರುಗಳು ಒಪ್ಕೊಂಡ್ರು. ಪಾಪ ಇಲ್ಲ ಅಂತ ಅಲ್ಲ, ಒಪ್ಕೊಂಡ್ರು. ಅದು ಆದಮೇಲೆ ತಿರ್ಗಾ ಅಧಿಕಾರಿಗಳು ಏನೇನು ಮಾತಾಡ್ಕೊಂಡ್ರು, ಇಲ್ಲ ಅವರು ಹಠ ಹಿಡಿದ್ಬಿಟ್ಟಿದ್ದಾರೆ. ಇದು ಒಂದು ಚಿನ್ನದ ಮಟ್ಟೆ ಇಡ್ತಕ್ಕಂಥ ಜಾಗ ಇದು. ಇದ್ರೇನಾಗಲಿ ಬಲವಂತ ಆದರೂ ರೈತರ ಮೇಲೆ ಸಮಾಧಿ ಕಟ್ಟಿ ಆದರೂ ಇದನ್ನು ಭೂಸ್ವಾಧೀನ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಉಟ್ಬಿಟ್ಟಿದೆ. ಈ ನಮ್ಮ ಶಾಸಕರು, GBD ಅಧ್ಯಕ್ಷ ಆಗ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು, ಅವರಲ್ಲಿ ಮನಸ್ಸಲ್ಲಿ ಉಟ್ಬಿಟ್ಟಿದೆ.
ಇಲ್ಲ ಭೂಸ್ವಾಧೀನ ಕೈ ಬಿಟ್ರೆ ಇನ್ನು ನಮ್ಗೆ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಏನೋ ಇರ್ಬೋದೇನೋ. ಮರ್ಯಾದೆ ಹೋಗಲ್ಲ, ಇನ್ನ ಗಂತೆ ಹೆಚ್ಚುತ್ತೆ. ಇವರು ರಾಜ್ಯದಲ್ಲಿ ಕೊಂಡಾಡ್ಬಿಡ್ತಾರೆ ನೋಡು. 90,000 ಎಕರೆಗೆ 2 ಪಂಚಾಯತಿ ವ್ಯಾಪ್ತಿಯ 26 ಗ್ರಾಮದ ಭೂಸ್ವಾಧೀನ ಕೈ ಬಿಟ್ರಂತೆ ಅಂದರೆ ಅವ್ರು ಎಲ್ಲೋ ಹೊಂಟೋಯ್ತಾರೆ. ಅವ್ರನ್ನ ಪಾದನ ಸಣ್ಣ ಮಾಡಿಬಿಡ್ತಾರೆ. ನಾವು ಪಾದ ತೊಳೆದು ಪೂಜೆ ಮಾಡಿಬಿಡ್ತಾರೆ ನಮ್ಮ ರೈತರುಗಳು. ಆ ಮಟ್ಟಕ್ಕೆ ಹೋಗ್ತದೆ. ಇವರು ಅವಮಾನ ಅಂತ ತಿಳ್ಕೊಳ್ಳೋದು ಅದು ತಪ್ಪದು. ಗೌರವ ಹೆಚ್ಚುತ್ತೆ ಅವ್ರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.